ಜೈ ಹಿಂದ್ ಎಲ್ಲ ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ಗೆ ಡೆಲ್ಲಿ ಪೊಲೀಸ್ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕಾಲ್ಫಾರ್ಮನ್ನು ಮಾಡಿದರು. ಸೊ ಆ ಹುದ್ದೆಗಳಿಗೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸೋಕೆ ರೆಡಿಯಾಗಿದ್ದೀರಾ. ಅದರ ಜೊತೆಗೆ ಮತ್ತೆ ಡೆಲ್ಲಿ ಪೊಲೀಸ್ನಲ್ಲಿ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಸರ್, ಈ ಇನ್ಫಾರ್ಮೇಶನ್ ನಮಗೆ ಬಂದಿಲ್ಲ ಸರ್. ನಾವು ಕೂಡ ಡ್ರೈವಿಂಗನ್ನು ಮಾಡಬೇಕು. ಆರ್ಮಿ ಆಗಿರಲಿ, ಎಲ್ಲೇ ಒಂದು KSRTC ಆಗಿರಲಿ, ಯಾವುದರಲ್ಲಿ ಆದರೂ ಒಂದು ಗೋರ್ಮೆಂಟ್ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಇದೀವಿ ಸರ್. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಸಾಕಷ್ಟು ಜನಗಳು ಕೇಳ್ತಾ ಇದ್ರಿ. ಸರ್, ಡ್ರೈವಿಂಗ್ ಬಗ್ಗೆ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಕಾಲ್ಫಾರ್ಮ್ ಆದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿಕೆಸಿಂದ. ಸೊ ಈಗ ನಿನ್ನೆ ತಾನೇ ಈವ್ನಿಂಗ್ ಇದು ನೋಟಿಫಿಕೇಶನ್ ಬಂದಿದೆ. ಅರ್ಜಿ ಕೂಡ ಪ್ರಾರಂಭವಾಗಿದೆ. ನಾನು ನಿನ್ನೆ ನಿಮ್ಗೆ ಮಾಹಿತಿಯನ್ನ ಕೊಡ್ಬೇಕಂದೆ, ಸೊ ಲೇಟ್ ಆಗಿತ್ತು. ಆದ ಕಾರಣಕ್ಕೋಸ್ಕರ ಈ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಈ ಡ್ರೈವಿಂಗ್ ಹುದ್ದೆಗೆ ಎಜುಕೇಶನ್ ಏನ್ ಬೇಕಾಗುತ್ತಾ, ನೆಕ್ಸ್ಟ್ ಏಜ್ ಏನಿರ್ತದ, ಸೊ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಎಕ್ಸಾಮಿಗೆ ಏನೆಲ್ಲ ಓದ್ಕೊಳ್ಬೇಕು, ನೆಕ್ಸ್ಟ್ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ, ಎಕ್ಸಾಮ್ ಸೆಂಟರ್ಗಳು ಎಲ್ಲಿರ್ತಾವು, ಸೊ ನೆಕ್ಸ್ಟ್ ಇದಕ್ಕೆ ಟ್ರೇಡ್ ಟೆಸ್ಟ್ ಏನಿರ್ತದ, ಸೊ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತಾ ಅಥವಾ ಬೇಕಾಗೋದಿಲ್ಲ, ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಸಿಗ್ತಿರ್ತಕ್ಕಂಥದ್ದು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ದಲ್ಲಿ. ಬೇಕಾದ್ರೆ ಸಾಕಷ್ಟು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ. ಡೆಲ್ಲಿ ಪೊಲೀಸ್ ಇನ್ಫಾರ್ಮೇಶನ್ ಏನಾದರೂ ಕನ್ನಡದಲ್ಲಿ ನಿಮ್ಗೆ ಡ್ರೈವಿಂಗ್ ಬಗ್ಗೆ ಸಿಕ್ಕಿತ್ತಂದ್ರೆ ಸೊ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಒಂದು ಇದು ಒಂದೇ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕನ್ಫರ್ಮ್ ಮಾಡಿರಲಿ, ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಬರ್ತಿರ್ತಕ್ಕಂಥದ್ದು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಇಂದ್ರನೇ. ಓಕೆ, ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಪ್ರತಿ ಒಂದು ಲಾಭವನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಯಾವುದೇ ನೋಟಿಫಿಕೇಶನ್ ಕಾಲ್ಫಾರ್ಮ್ ಮಾಡಿದಾರೆ ಅಂತಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ತಗೊಳ್ಳಿ, ಅದ್ರ ಬಗ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಂಡ್ರೆ ಸೊ ನಾನು ಜಸ್ಟ್ 10th ಪಾಸ್ ಆದವರಿಗೆ ಕೂಡ ಡ್ರೈವರ್ ಹುದ್ದೆಗಳನ್ನ ಕರಿಬಹುದಲ್ಲ. ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಂದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಂದ್ರೆ ಇದು ಒಂದೇ ಅಲ್ಲ, ಇನ್ನು ಮತ್ತೆ ಡೆಲ್ಲಿ ಪೊಲೀಸ್ ನಲ್ಲಿ ಮತ್ತೊಂದು ಕಾಲ್ಫಾರ್ಮ್ ಮಾಡಿದಾರೆ. ಆ ಇನ್ಫಾರ್ಮೇಶನ್ ನಿಮ್ಗೆ ಈವ್ನಿಂಗ್ ಕೊಡ್ತೀನಿ, ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಫೈನಲ್ ಸೆಲೆಕ್ಷನ್ ಆಗಿ ಜಾಯ್ನಿಂಗ್ ಆಗಿ ಆರ್ಡರ್ ಕಾಫಿ ತಗೊಂಡು ಜಾಯ್ನಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಗೋ ಮಟನ್ನು ಕೂಡ ನಾ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾನೆ ಇರ್ತೀನಿ. ಓಕೆ, ಈ ಹುದ್ದೆಗೆ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ಅಂತ ಕೇಳ್ತಾ ಇದಿಲ್ಲ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವಾಗಲೇನೆ ಅರ್ಜಿ ಸ್ಟಾರ್ಟ್ ಆಗಿದೆ. ಅರ್ಜಿಯನ್ನ ಯಾರೆಲ್ಲ ಹಾಕ್ಬೇಕಂತ ಅನ್ಕೊಂಡಿರ್ಲಿಲ್ಲ, ಸೊ ಪ್ರತಿಯೊಬ್ರು ಕೂಡ ನೋಡ್ರಿ, ನಿಮ್ಗೆ ಯೂಸ್ ಆಗುತ್ತೋ ಬಿಡುತ್ತೋ ಆಮೇಲೆ ಚೆಕ್ ಮಾಡೋರಂತೆ. ಮೊದಲಿಗೆ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಡ್ರಿ. ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಲಾಸ್ಟ್ ಎಂಡ್ ಮಟನ್ನು ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗ್ತದ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಟೋಟಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 24/9/2025, 24/9/2025 ಹಿಡಿದು 15/10/2025 ಹೊರಗಡೆ ಟೋಟಲಿ ಬಂದ್ಬಿಟ್ಟು ನಿಮ್ದು ನೆಕ್ಸ್ಟ್ ಮಂತ್ 15ನೇ ತಾರೀಕಿನ ಹೊರಗಡೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಡೇಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದಕ್ಕೆ ಫೀಸ್ ಎಷ್ಟು ಇರ್ತದ, ಆನ್ಲೈನ್ ಮುಖಾಂತರ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತಾ, 100 ರೂಪೀಸ್ ಮಾತ್ರ ಇರ್ತತಿ. ಅದು OBC ಜನರಲ್ ಮತ್ತು EWS ದವರಿಗೆ, SC ST ದವರಿಗೆ ಯಾವುದೇ ತರನಾದಂತ ಫೀಸ್ ಕೂಡ ಇರೋದಿಲ್ಲ. ಸರ್, ಈ ಹುದ್ದೆಗೆ ನಾವು ಅರ್ಜಿಯನ್ನ ಸಲ್ಲಿಸಿದಾದ್ಮೇಲೆ ಏನಾದ್ರೂ ತಪ್ಪಾದ್ರೆ, ಅಪ್ಲಿಕೇಶನ್ ಮಿಸ್ಟೇಕ್ಸ್ ಆಗಿದ್ರೆ 23/10/2025 ಹಿಡಿದು 25/10/2025 ನಿಮ್ಗೆ ಮೂರು ದಿನ ಕಾಲಾವಕಾಶ ಕೊಟ್ಟಿರ್ತಾರ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಳಕ್ಕೆ. ಸರ್, ಇದಕ್ಕೆ ಎಕ್ಸಾಮ್ ಡೇಟ್ ಯಾವಾಗ ಇರಬಹುದು? ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸರ್, ಇದ್ರದ್ದು ಅಡ್ಮಿಟ್ ಕಾರ್ಡ್ ನಿಮ್ಮ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಸೊ 10 days ನಿಮ್ಗೆ ಬಿಫೋರ್ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಅನ್ನ ಮಾಡ್ತಾರ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದಕ್ಕೆ ಡ್ರೈವರ್ ಹುದ್ದೆಗಳಿಗೆ ಏನ್ ಬೇಕಾಗುತ್ತಾ, ಎಜುಕೇಶನ್ ಏನ್ ಬೇಕಾಗುತ್ತಾ, ಸೊ ಇದಕ್ಕೆ ಬಂದ್ಬಿಟ್ಟು ನೋಡ್ಕೊಡ್ರಿ, ಏಜ್ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಏಜ್ ನಲ್ಲಿ ಎಷ್ಟು ಬೇಕಾಗುತ್ತೆ ನಿಮ್ಗೆ, ಏಜ್ ಎಷ್ಟಿದ್ದವ್ರು ಹಾಕ್ಬಹುದು. ಸೊ ಈ ಹುದ್ದೆಗೆ ಏಜ್ ಎಲ್ಲಿಂದ ಹಿಡಿದು ಎಲ್ಲಿ ಮಟ್ಟ ಕೌಂಟ್ ಆಗುತ್ತೆ ಅಂತ ಹೇಳ್ಕೇಶಂದ 21ರಿಂದ ಹಿಡಿದು 30 21 to 30 ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೀವೇನಾದ್ರೂ OBC ಕ್ಯಾಟಗರಿ ಅವರು ಇದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC ST ದವರು ಯಾರಾದ್ರೂ ಇದ್ರಿಯಪ್ಪ ಅಂದ್ರೆ
ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಬೇಕಾಗುತ್ತಾ. ಸರ್ ಇದು ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಸರ್ ಎಕ್ಸಾಮ್ ಲ್ಯಾಂಗ್ವೇಜ್ ಯಾವುದ್ರಲ್ಲಿ ಇರ್ತದ ಸರ್? ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ಯಾವ ತರ ಓದ್ಬೇಕು ಇದ್ರ ಬಗ್ಗೆ? ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕು. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇವತ್ತೇ ಹೋಗಿರ್ಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸರ್ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಆಯಿತು ಸರ್. ಅದರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರ ಜೊತೆಗೆ ಏನ್ ಬೇಕಾಗ್ತದೆ ಅಂತ ಕೇಳ್ತಿರಲ್ಲ, ಇದಕ್ಕೆ 12ನೇ ತರಗತಿ 10+2 12ನೇ ತರಗತಿ ಮುಗಿದಿರ್ಬೇಕು. ಏನೋ 10+2 12ನೇ ತರಗತಿ ಮುಗಿದಿರ್ಬೇಕಾಗತ್ತಾ. PUC ಅನ್ನ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ ಯಾವುದೇ ಒಂದು PUC ಅನ್ನ ಮುಗಿಸಿದ್ರಿಯಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ HMV ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಯಾವುದು? ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ಪ್ರತಿಯೊಬ್ರು ಕೂಡ ಹೊಂದಿರಲೇಬೇಕಾಗುತ್ತೆ. ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರ್ತದ. ಕಂಪಲ್ಸರಿಯಾಗಿ ನಿಮ್ಮೇನಾದ್ರೂ ಲೈಟ್ ಮುಗಿದಿತ್ತಪ್ಪ ಅಂದರೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪ್ರತಿಯೊಬ್ರು ಕೂಡ ತಕೊಂಡು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಂತರ NCC ಸರ್ಟಿಫಿಕೇಟ್ ಇದೆ. NCC C ಸರ್ಟಿಫಿಕೇಟ್ ಇದ್ದವರಿಗೆ 5% ನಿಮ್ಗೆ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಅನ್ನ ಕೊಡ್ತಾರ. B ಇದ್ದವರಿಗೆ 3 ಮಾರ್ಕ್ಸ್ ಅನ್ನ ಕೊಡ್ತಾರ. NCC A ಇದ್ದವರಿಗೆ 2 ಮಾರ್ಕ್ಸ್ ಅನ್ನ ನಿಮ್ಗೆ ಇದರಲ್ಲಿ ಕೊಡ್ತಾರ. ಓಕೆ, ನೆಕ್ಸ್ಟ್ ನಿಮ್ಗೆ ಎಜುಕೇಶನ್ ಆಯ್ತು. ನೆಕ್ಸ್ಟ್ ಸರ್ ಇದಕ್ಕೆ ಸ್ಯಾಲ್ರಿ ಎಷ್ಟು ಇರ್ತದ? ಸ್ಯಾಲ್ರಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತಾ? ಸ್ಯಾಲ್ರಿ ತಗೊಂಡು ಸ್ಯಾಲ್ರಿ ಇಸ್ ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ. ಸ್ಯಾಲ್ರಿ ತಲೆ ಕೆಡಿಸ್ಕೊಳ್ಬೇಡ್ರಿ, ಸ್ಯಾಲ್ರಿ ಬಗ್ಗೆ ಆಮೇಲೆ ಹೇಳ್ಕೊಡ್ತೀನಿ ಅಂತ. ನಿಮ್ಗೆ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ, ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಏನೇನ ನಡೀತದ ಫಸ್ಟ್ಗೆ ನೋಡ್ಕೊಡ್ರಿ. CBT ಇರ್ತದೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅದಾದ್ಮೇಲೆ PET ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಅದರ ಜೊತೆಗೆ ಡ್ರೈವಿಂಗ್ ಟೆಸ್ಟ್ ಕೂಡ ಇರ್ತದೆ. ಫಿಸಿಕಲ್ ಇರ್ತದೆ. ಓಕೆ, ಫಿಸಿಕಲ್ ಇರ್ತತಿ. ಫಿಸಿಕಲ್ ಆದ್ಮೇಲೆ ಡ್ರೈವಿಂಗ್ ಟೆಸ್ಟ್ ಇರ್ತತಿ. ಡ್ರೈವಿಂಗ್ ಟೆಸ್ಟ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಇರ್ತತಿ. ಟ್ರೇಡ್ ಟೆಸ್ಟ್ ಆದ್ಮೇಲೆ ಸೊ ಮೆಡಿಕಲ್ ಕೂಡ ಇರ್ತದೆ ನಿಮ್ಗೆ. ಮೆಡಿಕಲ್ ಆದ್ಮೇಲೆ ಫೈನಲ್ ಮೆರಿಟ್ ಇರ್ತದ. ಓಕೆ, ಫೈನಲ್ ಮೆರಿಟ್ ಇರ್ತದ. ಸರ್ ಇದಕ್ಕೆ ಎಕ್ಸಾಮ್ ಇರ್ತದ. ಎಸ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತತಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿಗೆ ಎಕ್ಸಾಮ್ ಸಿಲೆಬಸ್ ಏನೇನ್ ಬೇಕಾಗುತ್ತಾ? ಸೊ ಎಕ್ಸಾಮ್ ಸಿಲೆಬಸ್ ಅನ್ನ ನೋಡ್ಕೊಡ್ರಿ. ಒಂದ್ಸರಿ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ಗಳು ಇರ್ತಾವೆ. ರೀಸನಿಂಗು 20 ಕ್ವಶನ್ಸ್ಗಳು. ಮ್ಯಾಥ್ಸು 10 ಕ್ವಶನ್ಸ್ಗಳು. ಡ್ರೈವಿಂಗ್ ಬಗ್ಗೆ ಮತ್ತು ಟಾಪಿಕ್ ಬಗ್ಗೆ ಬಟ್ಟು 50 ಕ್ವಶನ್ಸ್ಗಳನ್ನ ಕೇಳ್ತಾರ. ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದ. ಎಷ್ಟು? 0.25 ನೆಗೆಟಿವ್ ಇರ್ತತಿ. 100 ಕ್ವಶನ್ಸ್ ಇರ್ತಾವೆ. 100 ಮಾರ್ಕ್ಸ್ ಇರ್ತದೆ. 90 ನಿಮಿಷ ಟೈಮಿಂಗ್ ಇರ್ತತಿ. ಸೊ ನಿಮ್ಗೆ ಎಕ್ಸಾಮ್ ಬಂದ್ಬಿಟ್ಟು 12th ನೀವು 12ನೇ ತರಗತಿ ಇರ್ತಲ್ಲ ಆ ಬೇಸ್ ಮೇಲೆ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸರ್ ಇದಕ್ಕೆ ಫಿಸಿಕಲ್ ಏನಿರ್ತದ? ಫಿಸಿಕಲ್ ಅಲ್ಲಿ ಹೈಟ್ ಎಷ್ಟು ಬೇಕಾಗುತ್ತಾ? ಸೊ ಹೈಟ್ ನೋಡ್ಕೊಳ್ರಿ. ಹೈಟ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ 170 ಸೆಂಟಿಮೀಟರ್ ಹೈಟ್ ಬೇಕು. ಎಷ್ಟು? 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಚೆಸ್ಟ್ ಬಂದ್ಬಿಟ್ಟು 81 ನಿಂತ್ರ ಹಿಡಿದು 85 ಬೇಕಾಗುತ್ತಾ. ಚೆಸ್ಟ್ 81 to 85 ಬೇಕಾಗುತ್ತಾ. ನೆಕ್ಸ್ಟ್ ST ಕ್ಯಾಟಗರಿ ಅವರಿಗೆ ಹೈಟ್ ನಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತದ. ಸರ್ ಇದಕ್ಕೆ ರನ್ನಿಂಗ್ ಎಷ್ಟು ಓಡಬೇಕು? ರನ್ನಿಂಗ್ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರ್ತ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತ. 1600 ಮೀಟರ್ ರನ್ನಿಂಗ್ ಅನ್ನ ಎಷ್ಟು ನಿಮಿಷದಲ್ಲಿ ಓಡ್ಬೇಕಪ್ಪ ಅಂದ್ರೆ ಅಪ್ ಟು 30 ಏಜ್ನವರು. ಸೊ ಏಜ್ ಅಂತ ತಿಳ್ಕೊಡ್ರಿ. ಏಜ್ ವೈಸ್ ಇದನ್ನ ರನ್ನಿಂಗ್ ಮಾಡ್ತಾರ. 30 ಏಜ್ನವ್ರಿಗೆ 7 ನಿಮಿಷದಲ್ಲಿ ಓಡಬೇಕು. ಎಷ್ಟು? 7 ನಿಮಿಷದಲ್ಲಿ ಓಡಬೇಕು. ನೆಕ್ಸ್ಟ್ 30 to 40 ಏಜ್ನವರು 8 ನಿಮಿಷದಲ್ಲಿ ಓಡಬೇಕು. ನೆಕ್ಸ್ಟ್ ಅದೇ ತರನಾಗಿ 40 ಅಬೌವ್ ಯಾರಿದಾರಲ್ಲ 9 ನಿಮಿಷದಲ್ಲಿ 1600 ಮೀಟರ್ ಅನ್ನ ರನ್ನಿಂಗ್ ಅನ್ನ ಓಡಬೇಕು. ಸರ್ ನೆಕ್ಸ್ಟ್ ಇದಕ್ಕೆ ಹೈ ಜಂಪ್ ಮತ್ತು ಲಾಂಗ್ ಜಂಪ್ ಇದೆ. ಹೈ ಜಂಪ್ ಮತ್ತು ಲಾಂಗ್ ಜಂಪ್ ನೋಡ್ಕೊಡ್ರಿ. ಅದ್ರ ಒಂದ್ಸರಿ ರಫ್ ಶೀಟ್ ನಲ್ಲಿ ನೋಟ್ ಮಾಡ್ಕೊಡ್ರಿ. ಅಪ್ ಟು 30 ಇಯರ್ಸ್ 30 ಏಜ್ ಒಳಗಡೆ ಇದ್ರಿಯಪ್ಪ ಅಂದ್ರೆ 3.5 ಫೀಟ್ ಅನ್ನ ಹೈ ಜಂಪ್ ಜಿಗಿಬೇಕಾಗತ್ತಾ. ನೆಕ್ಸ್ಟ್ ಅದೇ ತರನಾಗಿ 30 to 40 ಇಯರ್ಸ್ ಇದ್ರೆ 3.25 ಫೀಟ್. ನೆಕ್ಸ್ಟ್ ಅಬೌವ್ 40 ಇದ್ರೆ 3. ನೆಕ್ಸ್ಟ್ ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ ಅಪ್ ಟು 30 ಇಯರ್ಸ್ 12.5 ಫೀಟ್ ಇರ್ತತಿ. ನೆಕ್ಸ್ಟ್ 30 to 40 ಇಯರ್ಸ್ ಇದ್ದವರಿಗೆ 11.5 ಫೀಟ್ ಇರ್ತತಿ. ಅಬೌವ್ 40 ಇದ್ದವರಿಗೆ 10.5 ಫೀಟ್ ಲಾಂಗ್ ಜಂಪ್ ಅನ್ನ ಜಿಗಿಬೇಕಾಗುತ್ತಾ. ಓಕೆ, ಹೈಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಅದೇ ತರನಾಗಿ ನಿಮ್ಗೆ ಚೆಸ್ಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಆಯ್ತು. ಮೆಡಿಕಲ್ ಕೂಡ ಇರ್ತದೆ. ಮೆಡಿಕಲ್ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ 6x6 ಡಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಲ್ಲ ಆ ಡಿಸ್ಟೆನ್ಸ್ ಅನ್ನು ಓದಿಸ್ತಾರೆ. ಅದರ ಜೊತೆಗೆ
ಕಲರ್ ಬ್ಲೈಂಡ್ನೆಸ್ ಅನ್ನ ಚೆಕ್ ಮಾಡ್ತಾರೆ. ಕಲರ್ ಬ್ಲೈಂಡ್ನೆಸ್ ಅನ್ನ ಚೆಕ್ ಮಾಡ್ತಾರೆ. ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಪಾಸ್ ಆಗ್ಲೇಬೇಕಾಗತ್ತೆ. ಓಕೆ, ಇಷ್ಟು ನಿಮ್ದು ಸೆಲೆಕ್ಷನ್ ಪ್ರೋಸೆಸ್ ಅನ್ನು ಹೇಳಿದೀನಿ. ನೀವೇನಾದ್ರೂ ಈ ಹುದ್ದೆಗೆ ಡ್ರೈವರ್ ಹುದ್ದೆಯನ್ನ ನಾನು ಈ ಸರಿ ಪಕ್ಕಾ ಸೆಲೆಕ್ಷನ್ ಆಗ್ಬೇಕು, ನಾನು ಈ ಸರಿ ಡ್ರೈವರ್ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ನಿಮ್ದೇನಾದ್ರೂ ಆಸೆ ಇತ್ತು, ನಾನು ಅರ್ಜಿಯನ್ನ ಸಲ್ಲಿಸಿ ಸರ್ ನಿಮ್ಮ ಅಕಾಡೆಮಿದಲ್ಲಿ ಏನಾದ್ರೂ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದೀರಾ ಸರ್, ಕ್ಲಾಸಸ್ಗೆ ನಾನು ಕೂಡ ಬರ್ಬೇಕಂತ ಅನ್ಕೊಂಡಿನಿ ಅಂತನವರು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಇವಾಗಲೇನೆ CISF ಡ್ರೈವರ್ ಫಿಸಿಕಲ್ ಮುಗಿಸಿದವರಿಗೆ ಅವರಿಗೆ ಎಕ್ಸಾಮ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅದರ ಜೊತೆಗೆ ITBP ಯಾವುದೇ ಒಂದು ಡ್ರೈವರ್ ಹುದ್ದೆಗೆ ಫಿಸಿಕಲಿ ಮತ್ತು ಎಕ್ಸಾಮ್ ತರಬೇತಿಯನ್ನ ಬರಬೇಕು ನೀವು ಅನ್ಕೊಂಡಿದ್ರೆ, ಇದರ ಜೊತೆಗೆ PUC ಮೇಲೆ ಕಾನ್ಸ್ಟೇಬಲ್, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಅರ್ಜಿಯನ್ನ ಕರೆದಿದ್ರು. ಅದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವ್ರೆ. ನೀವೇನಾದ್ರೂ ಬರಬೇಕು, ನಮ್ಮ ಅಕಾಡೆಮಿಗೆ ಜಾಯಿನ್ ಆಗಬೇಕು, ನಾನು ಈ ಸರಿ ನನ್ನ SSC GD ಆಗಲಿ, ಡ್ರೈವರ್ ಹುದ್ದೆ ಆಗಿರಲಿ, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಲಿ, BSF ಟ್ರೇಡ್ಸ್ಮನ್ ಆಗಿರಲಿ, ಯಾವುದಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯನ್ನ ನಾನು ಪಡೆದುಕೊಳ್ಳೇಬೇಕು ಅಂತ ನಿಮ್ದೇನಾದ್ರೂ ಕನಸು ಇತ್ತಪ್ಪ ಅಂತಂದ್ರೆ ಆದಷ್ಟು ಬೇಗನೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ಕೂಡ ನಮ್ಮ ಅಕಾಡೆಮಿ ಇರೋದು. ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಮ ಹತ್ರನೇ ಇದೆ, ಫುಡ್ ವ್ಯವಸ್ಥೆ ಕೂಡ ನಮ್ಮ ಹತ್ರನೇ ಇದೆ. ಅದರ ಜೊತೆಗೆ ನಿಮ್ಗೆ ಫಿಸಿಕಲ್ಗೆ 4 ಕಿಲೋಮೀಟರ್ ಟ್ರ್ಯಾಕ್ ಕೂಡ ವ್ಯವಸ್ಥೆ ಇದೆ. ನಿಮ್ಗೆ ಡೈಲಿ ಕ್ಲಾಸಸ್ಗಳು ಬರ್ತಾವೆ, ನುರಿತ ಶಿಕ್ಷಕರಿಂದ ಎಕ್ಸಾಮ್ ಬೋಧನೆಯನ್ನ ಕೊಡ್ತಾ ಇದೀವಿ. ಅದರ ಜೊತೆಗೆ ನೀವು ಪ್ರತಿ ಶನಿವಾರ ಎಕ್ಸಾಮ್ ಕೂಡ ಕಂಡಕ್ಟ್ ಅನ್ನ ಮಾಡ್ತೀವಿ. ಪ್ರತಿ ಶನಿವಾರ ನಿಮ್ಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ. ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಟೀಚ್ ಅನ್ನ ಮಾಡ್ತಾರ. ಇವಕ್ಕೆಲ್ಲ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತೈತಿ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇರ್ತೈತಿ. SSC GD ಗೆ ಮಾತ್ರ ಕನ್ನಡದಲ್ಲಿ ಇರ್ತದ. ಓಕೆ, ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ 1ನೇ ತಾರೀಕಿಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಅಕ್ಟೋಬರ್ಗೆ. ಸೆಪ್ಟೆಂಬರ್ ಒಳಗಡೆನೆ ಬಂದು ನೀವು ಆದಷ್ಟು ಬೇಗನೆ ಅಡ್ಮಿಷನ್ ಗಳನ್ನ ಮಾಡ್ಕೋಬಹುದು. ಓಕೆ, ನಿಮ್ಮ ಸ್ನೇಹಿತ ಯಾರಾದ್ರೂ ಡ್ರೈವರ್ ಹುದ್ದೆಗೆ ಆಯ್ತು, ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ತು, SSC GD ಗೆ ಏನಾದ್ರೂ ತಯಾರಿಯನ್ನ ಮಾಡ್ತಾ ಇದ್ದಪ್ಪ ಅಂದ್ರೆ ಅವನಿಗೆ ಕೂಡ ಈ ವಿಡಿಯೋನ ತಪ್ಪದನೆ ಶೇರ್ ಮಾಡಿ. ಇದರಲ್ಲಿ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೂ ಇಷ್ಟ ಆಗಿತ್ತು, ಹೆಲ್ಪ್ಫುಲ್ ಆಗ್ತಾ ಇತ್ತು, ಪ್ರತಿಯೊಂದು ಅಪ್ಡೇಟ್ ಗಳನ್ನ ಗೊತ್ತಾಗ್ತಾ ಇತ್ತಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಆಪ್ಷನ್ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನೀವು ಜಾಬ್ಗೆ 50% ಎಲಿಜಿಬಲ್ ಅದೀರಾ ಅಂತ ನಿಮ್ಗೆ ಗೊತ್ತಾಗುತ್ತಾ. ಮೊದಲಿಗೆ ಇನ್ಫಾರ್ಮೇಶನ್ ಬೇಕಾಗುತ್ತಾ, ಅದೆಲ್ಲ ಇನ್ಫಾರ್ಮೇಶನ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಸಿಗ್ತಿರ್ತಕ್ಕಂಥದ್ದು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ಸರಿ ಪಕ್ಕ ಇವತ್ತರಲ್ಲಿ ಯಾವುದಾದ್ರೂ ಒಂದು ಜಾಬ್ ಅನ್ನ ಪಡೆದುಕೊಳ್ಳಕ್ಕೆ ಟ್ರೈ ಮಾಡೇ ಮಾಡೋಣ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.